ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಬಿಡ್ಸ್ ಫಾರ್ RCB ಓನರ್ಶಿಪ್. ಆದರ್ ಪೂನಾವಾಲಾ ಅಂತ ಇವರು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ CEO ಹಾಗೂ ಇವರೇ ಕೋವಿಶೀಲ್ಡ್ ವ್ಯಾಕ್ಸಿನ್ ಮಾಡಿದ್ದು ಆವಾಗ ಕೋವಿಡ್ ಟೈಮಲ್ಲಿ. ಅವರು ನಾನು ಒಂದು ಸ್ಟ್ರಾಂಗ್ ಕಂಪಿಟೇಟಿವ್ ಬಿಡ್ಡನ್ನು ಹಾಕ್ತೀನಿ IPL ಟೀಮನ್ನು ಪರ್ಚೇಸ್ ಮಾಡಲಿಕ್ಕೆ, RCB ಟೀಮನ್ನು ಪರ್ಚೇಸ್ ಮಾಡಲಿಕ್ಕೆ. ಸೊ ಇನ್ನು ಕೆಲವು ತಿಂಗಳಲ್ಲಿ ಈ ಒಂದು ಬಿಡ್ ಹಾಕ್ಬೋದಂತ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದರು. ಸದ್ಯಕ್ಕೆ ವ್ಯಾಲ್ಯೂಯೇಷನ್ ಪ್ರಕಾರ RCB ಅರೌಂಡ್ 955 to 1000 crores ಬರ್ತಿದೆ. ನ್ಯೂಸ್ ನಂಬರ್ 2, ಅದಾನಿ ಗ್ರೂಪ್ ಪ್ರಮೋಟರ್ ಮೇ ಗೆಟ್ ಸಮನ್ಸ್ ಇನ್ US. ಅದಾನಿ ಗ್ರೂಪ್ ಶೇರ್ಸ್ ತುಂಬ ಬಿತ್ತು ಇವತ್ತು. ಯಾಕಂದರೆ US ರೆಗ್ಯುಲೇಟರ್ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ನು ಅವರು ಕೋರ್ಟ್ ಪರ್ಮಿಷನ್ ರಿಕ್ವೆಸ್ಟ್ ಮಾಡಿದ್ದಾರೆ ಟು ಸೆಂಡ್ ಸಮನ್ಸ್ ಟು ಗೌತಮ್ ಅದಾನಿ ಹಾಗೂ ಅವರ ನೆಫ್ಯೂ ಸಾಗರ್ ಅದಾನಿಯವರು. ಯಾಕಂದರೆ ಏನೋ ಒಂದು ಬ್ರೈಬರಿ ಸ್ಕೀಮ್ ಹಾಗೂ ಫ್ರಾಡ್ ಅಲ್ಲಿ US ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಅದಾನಿ ಗ್ರೂಪ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ಎಲ್ಲ ಒಂದು ಕ್ಲೇಮ್ಸು ಬೇಸ್ಲೆಸ್ಸು ಹಾಗೂ ಇದು ಯಾವುದು ಸತ್ಯ ಅಲ್ಲ ಅಂತ ನಾವು ಲೀಗಲ್ ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 3, ಇಂಡಿಯನ್ ರುಪಿ ಫಾಲ್ಸ್ ಟು ನ್ಯೂ ಲೋ. ಇಂಡಿಯನ್ ರುಪಿ ಹೊಸ ಲೈಫ್ ಟೈಮ್ ಲೋಗೆ ಬಿತ್ತು 91.99 ವರೆಗೆ ಬಿದ್ದಿದೆ ಹಾಗೂ ಸದ್ಯಕ್ಕೆ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಲೆವೆಲಲ್ಲಿದೆ. ಡಾಲರ್ ಔಟ್ಫ್ಲೋ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ, ಯಾಕಂದರೆ FIIs ಕಂಟಿನ್ಯೂಸ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ ಹಾಗೂ ಇಂಪೋರ್ಟರ್ ಪೇಮೆಂಟ್ಸಿಂದನೂ ಫಾರಿನ್ ಕರೆನ್ಸಿದು ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ರುಪಿ ಜಾನ್ವರಿ ತಿಂಗಳಲ್ಲೇ 2% ಬಿದ್ದಿದೆ ಹಾಗೂ 2025 ವರ್ಷದಲ್ಲಿ 5% ಬಿದ್ದಿದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಈ ವಾರ ಒಂದು ನೆಗೆಟಿವ್ ವೀಕು ಇಂಡಿಯನ್ ಮಾರ್ಕೆಟ್ಸಿಗೆ. ನಿಫ್ಟಿ 50 ಇಂಡೆಕ್ಸು ಈ ವಾರ 2.5% ಬಿತ್ತು. ಮಿಡ್ ಕ್ಯಾಪ್ 100 ಇಂಡೆಕ್ಸ್ 4.5% ಡೌನು. ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸು 5.8% ಡೌನು. ಈ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನು ಅಕ್ಟೋಬರ್ ಟು ಡಿಸೆಂಬರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗ್ತಾ ಇದೆ. ಸುಮಾರು ಕಂಪ್ನಿದು ರಿಸಲ್ಟ್ಸು ತುಂಬ ವೀಕ್ ಆಗಿತ್ತು, ಬಿಲೋ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಅದಕ್ಕೆ ಸುಮಾರು ಶೇರ್ಸು ಅದಕ್ಕೆ ರಿಯಾಕ್ಟ್ ಆಗಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಹಾಗೂ ಈ ರೀಸನ್ ಅಲ್ಲದೆ ಗ್ಲೋಬಲ್ ಅನ್ಸರ್ಟನಿಟಿ ಇದೆ, ಅದರಿಂದನೂ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಬೀಳ್ತಾ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 241 ಪಾಯಿಂಟ್ಸ್ ಡೌನು 25,049 ಕ್ಲೋಸ್ ಆಯಿತು, 0.95% ಡೌನು. ಸೆನ್ಸೆಕ್ಸು 770 ಪಾಯಿಂಟ್ಸ್ ಡೌನು 81,538 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 1.49% ಅಪ್ಪು, ಟೆಕ್ ಮಹೀಂದ್ರ 0.81% ಅಪ್ಪು, HUL 0.79% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಎಂಟರ್ಪ್ರೈಸಸ್ 10.65% ಡೌನು, ಅದಾನಿ ಪೋರ್ಟ್ಸ್ 7.48% ಡೌನು, ಇಟರ್ನಲ್ 6.23% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಹಿಂದೂಸ್ತಾನ್ ಜಿಂಕ್ 4.56% ಅಪ್ಪು, ವೇದಾಂತ 0.81% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಗ್ರೀನ್ ಎನರ್ಜಿ 14.54% ಡೌನು, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 12.12% ಡೌನು, ಅದಾನಿ ಪವರ್ 5.65% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 702 ಸ್ಟಾಕ್ಸು, ಕಮ್ಮಿ ಆಗಿದ್ದು 2233 ಸ್ಟಾಕ್ಸು, 24% ಅಪ್ಪು, 76% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,550 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,223 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,715 per ಗ್ರಾಮು, ಸಿಲ್ವರ್ 340 rupees per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 91.94 ಇದೆ ಸದ್ಯಕ್ಕೆ, ಯೂರೋ 107.91 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 week ಹೈ. ಹಿಂದೂಸ್ತಾನ್ ಜಿಂಕ್ 52 week ಹೈ 710, ಕ್ಲೋಸಿಂಗ್ ಪ್ರೈಸ್ 699. ಟಾಟಾ ಸ್ಟೀಲ್ 192 52 week ಹೈಯು, ಕ್ಲೋಸಿಂಗು 188. ವೇದಾಂತ 699 52 week ಹೈಯು, ಕ್ಲೋಸಿಂಗು 684. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 week ಲೋ. ಸಿಪ್ಲಾ 52 week ಲೋ 1,303, ಕ್ಲೋಸಿಂಗ್ 1,315. ಹ್ಯಾವೆಲ್ಸ್ 1,280 52 week ಲೋ, ಕ್ಲೋಸಿಂಗು 1,287. ಗೋದ್ರೇಜ್ ಪ್ರಾಪರ್ಟೀಸ್ 52 week ಲೋ 1,533, ಕ್ಲೋಸಿಂಗ್ ಪ್ರೈಸ್ 1,541. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.37% ಅಪ್ಪು, ಜಪಾನ್ 0.28% ಅಪ್ಪು, ಜರ್ಮನಿ 0.37% ಅಪ್ಪು, ಫ್ರಾನ್ಸ್ 0.36% ಡೌನು, UK 0.11% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.87% ಅಪ್ ಆಗಿತ್ತು.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.